ಇವ್ರನ್ನ ಜೋಪಾನವಾಗಿ ಅವ್ರ ಊರು ಕಳ್ಸ್ಕೊಡ್ಬೇಕು. ಅದಕ್ಕೆ ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ನಮ್ಮ ಹುಡುಗರು ಇವ್ರ ಜೊತೆಗೆ ಹೋಗ್ತಾರೆ. ಪ್ರತಿಯೊಬ್ರು ಕೈಯಲ್ಲೂ ಬಂದೂಕ ಕೊಟ್ಟಿದ್ದೀನಿ. ಯಾರಾದ್ರೂ ಕಿಮಕ್ಕ ಅಂದ್ರೆ ಅಲ್ಲೇ ಅಷ್ಟೇ. ಆದಿ, ಮದುವೆ ಅಂದರೆ ಕೊಲ್ಲೋ ಆಟ ಅಲ್ಲ. ಇಬ್ಬರನ್ನ ಬೇರೆ ಬೇರೆ ಗಾಡಿ ಮಾಡಿ ಕಳಿಸು. ಆಮೇಲೆ ಇಬ್ರು ಒಂದಾಗ್ಲಿ. ಮದುವೆ ಆಗಿರೋ ವಿಷಯ ಊರು ಬಿಡೋವರೆಗೂ ಗುಟ್ಟಾಗೇ ಇರಲಿ. ಮುತ್ತನಂತ ಮಾತಾಡಿದ್ರಮ್ಮ, ಹಾಗೆ ಮಾಡ್ತೀವಿ. ಹೋಗಿ ಅಮ್ಮ ಅವ್ರ ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದ ತಗೊಳ್ಳಿ. ಇದು ಒಂದು ಜನ್ಮನ. ಸಿಂಹ ವಂಶದವ್ರಿದ್ರು ಕಳ್ಳರ ಥರ ಎರಡೆರಡು ಗಾಡಿಲಿ ಹೋಗ್ಬೇಕಿತ್ತು ಅವರು. ಹೇಡಿಗಳನ್ನಾಗಿ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ ಸೇರ್ಕೊಂಡು. ಕುದಿಯುತ್ತೆ. ಪಲ್ಯ ಹಾಕ್ಲಾ? ಮೊದಲು ನೆಮ್ಮದಿಯಿಂದ ಊಟ ಮಾಡು. ನನಗೆ ಗೊತ್ತು ನಿನಗೆ ಸಿಟ್ಟು ಬಂದಿರೋದು ನನ್ನ ಮೇಲೆ. ಆದರೆ ಒಂದು ವಿಷಯ ತಿಳ್ಕೊ, ಮದುವೆ ಮನೆ ಅದು. ಅಲ್ಲಿ ಹೊಡೆದಾಡಿ ಗೆಲ್ಲೋದು ಮುಖ್ಯ ಅಲ್ಲ. ಎರಡು ಜೀವಗಳು ಹೊಸ ಬದುಕು ಕಟ್ಕೊಳ್ತಾ ಇರೋ ಹೊತ್ತಲ್ಲಿ ಅವ್ರಿಗೆ ಧೈರ್ಯ ತುಂಬಬೇಕು. ಹಾಗೆ ಮಾಡಿದ್ರೇ ಸಿಂಹ ವಂಶದ ಗೌರವ ಉಳಿಯೋದು. ಜೀವ ತೆಗೆಯೋದು ಯಾವ ದೊಡ್ಡ ವಿಷಯ? ಯುದ್ಧದಲ್ಲಿ ಗೆಲ್ಲೋದಕ್ಕಿಂತ ಯುದ್ಧ ಆಗದೇ ಇರೋಗಿ ನೋಡ್ಕೊಳ್ಳೋದೇ ಮುಖ್ಯ. ಮನು ಅಪ್ಪ ಇದ್ದಿದ್ರು ಇದೇ ಮಾಡ್ತಿದ್ರು. ನಾಳೆ ಯುದ್ಧ ಬೇಡ ಅಂದ್ರೆ ರುದ್ರವಂಶದವರು ಮನೆ ಹತ್ರ ಬಂದು ಕುಣಿರಿ ಅಂತಾರೆ. ಹೋಗಿ ಕುಣಿಯಕ್ಕೆ ಸಾಧ್ಯ ನನಗೆ? ನೆನಪಿದ್ಯಾ ಅವ್ರ ಗದ್ದೆ ಹತ್ರ ಹೋಗಿ ನಿಮ್ಮ ಮರ್ಯಾದೆ ಕಳ್ಕೊಂಡಿದ್ದು ನೀವಿಬ್ರು? ಆದಿ, ಪಲ್ಯದಲ್ಲಿ ಉಪ್ಪು ಜಾಸ್ತಿ ಇದೆ. ನೀವೇನ ಮಾಡಿದ್ದು? ತಗೊಳ್ಳಿ. ಏನಿದು? ಅರ್ಜಿ ಪಂಚಾಯ್ತಿ ಕಟ್ಟೆ ಕೊಡೋಕೆ ರುದ್ರವಂಶದವ್ರ ವಿರುದ್ಧ. ಅರ್ಜಿನಾ? ಯಾಕೆ? ಮಾಲ್ ಸಮೇತ ನಮ್ಮ ಲಾರಿನ ಕದ್ದಿದ್ದಾರೆ ಅಂತ ದೂರು ಕೊಡ್ತಿದ್ದೀನಿ. ರುದ್ರವಂಶದವ್ರ ಮೇಲೆ ಅವ್ರು ಕದ್ದಿದ್ದಾರೆ ಅಂತ ಸಾಕ್ಷಿ ಇದೆಯಾ? ಅಯ್ಯೋ, ನಾನೇಲ್ ಬೇಡ ಅಂದೆ. ಅವನು ಇಲ್ಲೇ ಸ್ನಾನ ಮಾಡ್ತಾನಂದ್ರೆ ಮಾಡ್ಕೊಳ್ಳಿ. ಅಣ್ಣ ತಮ್ಮ ಚೆನ್ನಾಗೇ ಮೈ ತೊಳ್ಕೊಂಬರ್ಲಿ. ಆದರೆ ನಾನು ಮನುಗೋಸ್ಕರ ಆಗಲೇ ಬಚ್ಚಲ್ ಮನೆಯಲ್ಲಿ ಕಲ್ ದೋಣಿಯಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ. ಅಲ್ಲಾದರೆ ಅವ್ನು ಎಷ್ಟು ಬೇಕಾದರೂ ನೀರಲ್ಲಿ ಆಡ್ಬೋದು. ಸರಿ, ನೀನು ಇಲ್ಲೇ ಸ್ನಾನ ಮಾಡ್ತೀಯ ಅಂದರೆ ಮಾಡ್ಕೊ. ಹೋಗೋ, ಚಿಕ್ಕಮ್ಮ ಕರೀತಿದ್ದಾರೆ, ಹೋಗಿ ಸ್ನಾನ ಮಾಡ್ಕೊ. ಅಪ್ಪಣ್ಣ, ಒಳಗೆ ಕಲ್ದೋಣಿಯಲ್ಲಿದ್ದಕ್ಕೆ ಮಜವಾಗಿರುತ್ತೆ. ನಾನು ಅಲ್ಲೇ ಸ್ನಾನ ಮಾಡ್ತೀನಪ್ಪ. ಅಮ್ಮ, ನನಗೂ ಕಲ್ದೋಣಿಲೇ ಸ್ನಾನ ಮಾಡಿಸು. ಕೊಟ್ರೆ ಮೂತಿ ಜಜ್ಜೋಗ್ಬೇಕು. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ನೀನ್ ಇಲ್ಲೇ ಸ್ನಾನ ಮಾಡ್ಬೇಕು. ಮುಚ್ಚು ಕಾಣೋ. ಏನೇ ಸರಿ, ಮಾವಿನ ಫಸಲು ಅಷ್ಟಕ್ಕಷ್ಟೇ. ಎಲ್ಲ ಕಡೆ ಚೆನ್ನಾಗಿ ಬಂದಿದೆ, ನಮ್ಮದು ಮಾತ್ರ ತೋಪು. ಮಿಕ್ಕಿದೆಲ್ಲ ಮಂಡಿ ಕಳಿಸಿ ಇದನ್ನ ಮನೆಗೆ ತಂದಿದ್ದೀನಿ. ಇದನ್ನೆಲ್ಲ ಮಾಡಿದ್ದು ರುದ್ರವಂಶದವರೇನೆ. ನಮ್ಗೆ ಸರಿಯಾದ ಸಮಯಕ್ಕೆ ಗೊಬ್ಬರನೂ ಸಿಗಲಿಲ್ಲ, ಔಷಧಿನೂ ಹೊಡೆಯೋಕ್ಕಾಗಲಿಲ್ಲ, ಎಲ್ಲ ಹಾಳಾಗೋಯ್ತು.
ಹೆಂಗಸರು ರಾಜ್ಯ ಆಳಕ್ ನಿಂತ್ರೆ ಇನ್ನೇನಾಗುತ್ತೆ, ಅನುಭವಿಸ್ಲಿ ಬಿಡೋ. ನೋಡಿ ಮಕ್ಕಳ, ಬಂತು ನೋಡಿ ಮಾವಿನಕಾಯಿ. ಮನು, ಇದು ನಿಂಗೆ. ಪ್ರೀತಿ, ಅಪ್ಪು, ಇದು ನಿಂಗೆ. ಇದು ದೀಪಕ್. ಅಬ್ಬೆ, ದೊಡ್ಡ ಹಣ್ಣು ನಂಗ್ ಕೊಡ್ತೀರಾ ಅನ್ಕೊಂಡ್ರೆ ಅಪ್ಪು ಕೊಟ್ರಲ್ಲ. ನಿನಗೊಂದು ಮಾವಿನಕಾಯಿ ಕೊಟ್ಟಿದ್ದೀನಿ ತಾನೆ, ತಿನ್ನು. ಪಂಚಾಯಿತಿ ಮಾಡೋದಕ್ಕೆ ಬರಬೇಡ. ದೀಪು, ಅವನ್ ನಿನ್ ತಮ್ಮ ಅಲ್ವಾ? ನೀನ್ ತಿಂದ್ರೇನು ಅವನ್ ತಿಂದ್ರೇನು, ನೀನ್ ಇದನ್ ತಿನ್ನು. ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು, ಆಯ್ತಾ? ಹೌದೌದು, ಬೇಜಾರ್ ಮಾಡ್ಕೊಂಬೇಡ ಆಯ್ತಾ? ಅಪ್ಪು, ನಿಂತ್ಕೋ. ಅವನು ಗಂಡು ಹುಡುಗ, ಮಾವಿನಕಾಯಿ ತಿಂದು ಗಟ್ಟುಮುಟ್ಟಾಗಿ ಬೆಳಿತಾನೆ. ನೀನು ಮಾವಿನಕಾಯಿ ತಿಂದು ಏನ್ ಸಾಧನೆ ಮಾಡ್ಬೇಕಾಗಿದೆ? ಹೋಗು, ಅಡುಗೆ ಮನೇಲಿ ಏನಾದ್ರು ಕೆಲಸ ಇರುತ್ತೆ, ಹೋಗ್ ಮಾಡು. ಹೋಗು ಅಂದೆ. ದೀಪಕ್ಕ ತಗೋಲ್ ಮಾವಿನಕಾಯಿ, ನನಗೆ ಮಾವಿನಕಾಯಿ ಇಷ್ಟ ಇಲ್ಲ, ತಗೋಕ. ಮನು, ಅದು ನಿನಗ್ ಕೊಟ್ಟಿರೋ ಮಾವಿನಕಾಯಿ, ನೀನ್ ತಿನ್ನು. ದೊಡ್ಡ ದಾನಶೂರ ಕರ್ಣಂತರ ಆಡ್ಬೇಡ, ತಿನ್ನೋ. ಅಬ್ಬೆ, ನನಗೀಗ ಮಾವಿನಕಾಯಿ ತಿನ್ನೋ ಮನ್ಸಿಲ್ಲ, ನಾನು ಆಮೇಲೆ ತಿಂತೀನಿ. ಓಹೋ, ನನ್ನ ಕಣ್ಣಿಗೆ ಮಣ್ಣರ್ಚಕ್ ನೋಡ್ತೀಯ ನೀನು? ಆಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ದೀಪಕ್ಕಂಗೆ ಕೊಡಕ್ ಹೋಗ್ತೀಯ ಅಲ್ವಾ? ಎಲ್ಲ ಗೊತ್ತು ನನಗೆ. ನನ್ನ ಕಣ್ ಮುಂದೆನೆ ತಿನ್ನು ಅಂದೆ. ದೊಡ್ಡ ಮನುಷ್ಯಂತರ ಆಡ್ತಾನೆ. ದೀಪು, ನಿತ್ಕೋ. ಅಬ್ಬೆ, ಅಪ್ಪನ ಮಾಡಿದ ತಪ್ಪು ತಾನೆ? ನಾನು ಸಿಂಹ ವಂಶದ ವಾರಸುದಾರ ತಾನೆ? ಹೌದು. ನಾನ್ ಹೇಳ್ತಾ ಇದ್ದೀನಿ, ಅಪ್ಪು ಅಣ್ಣ ಮಾಡಿದ ತಪ್ಪು. ಹೌದಾ? ಅಲ್ಲಿ ಕಪ್ಪಗೆ ಗೋಳಿ ತರ ಬಿದ್ದಿದೆಯಲ್ಲ, ಅದೇ ಪ್ರಸಾದ. ಯಾವ ಗೋಲಿಯಲ್ಲಿ ಜಾಸ್ತಿ ವಾಸನೆ ಬರುತ್ತೋ ಆ ಗೋಲಿಯಲ್ಲಿ ಜಾಸ್ತಿ ಶಕ್ತಿ ಇರುತ್ತಂತೆ ಅಣ್ಣ. ಏನೋ ಇದು, ಇದನ್ ಯಾಕೋ ಕೈಯಲ್ಲಿ ಇಟ್ಕೊಂಡ್ ಕೂತಿದ್ಯಾ? ಅದು ತುಕ್ಕೋಜಿ ಪ್ರಸಾದ, ಅದರೊಳಗಡೆ ಕರಡಿ ಹಣ್ಣಿರುತ್ತೆ. ತುಕ್ಕೋಜಿನ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ. ಯಾರೋ ಅದು? ತುಕ್ಕೋಜಿ ಅಂದ್ರೆ ಪಕ್ಕದ ಮನೆ ಆಡು.